ಶಿಕ್ಷಕನಿಗೆ ಚಪ್ಪಲಿ ಹಾರವನ್ನು ಹಾಕಿ ಮೆರವಣಿಗೆ ಮಾಡಿದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 28 ಅಥವಾ 22 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಒಂದು ಆರೋಪದ ಅಡಿ ಒಂದು ವಿಚಾರ ಕೇಳಿ ಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 22 ಮಂದಿಯ ವಿರುದ್ಧ ಈಗ ಶಿಕ್ಷಕನಿಂದಲೇ ಎಫ್ಐಆರ್ ಆಗಿದೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಚಪ್ಪಲಿ ಹಾರವನ್ನು ಹಾಕಿ ಶಿಕ್ಷಕನ ಮೆರವಣಿಗೆ ಮಾಡಿದಂತಹ ಒಂದು ಪ್ರಕರಣ ಏನಿದೆ, ಆ ಪ್ರಕರಣದ ವಿಚಾರವಾಗಿ ಎಫ್ಐಆರ್ ಆಗಿದೆ. ಶಿಕ್ಷಕನಿಂದ 22 ಮಂದಿಯ ವಿರುದ್ಧ ಎಫ್ಐಆರ್ ಆಗಿದೆ. ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿ ನಡೆದಂತಹ ಒಂದು ಘಟನೆ ಇದು. ಡಿಸೆಂಬರ್ 10ರಂದು ಶಾಲೆಯ ಮುಖ್ಯ ಶಿಕ್ಷಕ ಆಗಿರುವಂತಹ ರಾಜೇಶ್ ಸಾಬ್ ಅವರ ಒಂದು ಮೇಲೆ ಕೇಳಿ ಬಂದಿರುವಂಥದ್ದು. ಸವಣೂರು ಠಾಣೆಗೆ ದೂರು ಕೂಡ ನೀಡಿದರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಶಿಕ್ಷಕ ಜಗದೀಶ್ ಒಗ್ಗಣ್ಣನವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇದೀಗ ಶಿಕ್ಷಕ ಜಗದೀಶ್ ಸಹ ದೂರನ್ನು ನೀಡಿದ್ದಾರೆ. ಶಾಲೆಯಲ್ಲಿ ಶಿಕ್ಷಕನನ್ನ ಥಳಿಸಿದವರು, ಚಪ್ಪಲಿಯಿಂದ ಹೊಡೆದವರು ಯಾರು? ಚಪ್ಪಲಿಯ ಒಂದು ಹಾರವನ್ನು ಹಾಕಿ ಮೆರವಣಿಗೆ ಮಾಡಿದವರನ್ನ ವಿಡಿಯೋ ಆಧರಿಸಿ ಪತ್ತೆ ಮಾಡಲಾಗಿದೆ. ಯಾರು ಅಂತ ಹೇಳಿ ಅವಮಾನ ಮಾಡಿ ಜೀವನ ಒಂದು ಬೆದರಿಕೆಯನ್ನು ಒಡ್ಡಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಬೇಕು ಅಂತ ಆಗ್ರಹ ಕೂಡ ಜೋರಾಗಿ ಕೇಳಿ ಬಂದಿತ್ತು. ಸವಣೂರಿನ ನಿವಾಸಿಗಳಾದಂತಹ ಸಾದಿಕ್, ಮನಿಯಾರ್, ಸತೀಶ್, ಸಾಕಷ್ಟು ಜನ ಇದ್ದಾರೆ. ಒಂದು ವಿಚಾರಕ್ಕೆ 22 ಜನ ಅಂತ ಹೇಳಲಾಗ್ತಾ ಇದ್ದಾರೆ. ಹೀಗಾಗಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿದ್ದಾರೆ ಅವರೆಲ್ಲರ ವಿರುದ್ಧ ಕೂಡ ಎಫ್ಐಆರ್ ಆಗಿದೆ. ಶಿಕ್ಷಕನಿಂದ ಎಫ್ಐಆರ್ ದಾಖಲಾಗಿರುವಂಥದ್ದು. ಜೊತೆಗೆ ಎಲ್ಲರನ್ನೂ ಕೂಡ ಇವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸವಣೂರಿನ ನಿವಾಸಿಗಳಾಗಿರುವಂತಹ ಸಾದಿಕ್ ಆಗಿರ್ಬೋದು, ಮನಿಯಾರ್ ಆಗಿರ್ಬೋದು, ಜಿಶಾನ್ ನಾಗದ, ಅಲ್ದುಬಗನಿ, ಫರಾಜ್, ಫಜಿಯಲ್ ಅಹಮದ್, ಮನಿಯಾರು, ಅತ್ತಾವುಲ್ ಖಾನ್ ಮತ್ತು ಬಕ್ಷಿ ಏನಿದ್ದಾರೆ ಇವರೆಲ್ಲರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. 22 ಮಂದಿಯನ್ನು ವಶಕ್ಕೆ ಪಡೆದುಕೊಂಡು ಎಫ್ಐಆರ್ ದಾಖಲು ಮಾಡಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾರು ಈ ಪ್ರಕರಣದಲ್ಲಿ ಮುಖ್ಯ ಆರೋಪಿಗಳು, ಯಾರು ಹೊಡೆದಿದ್ದು, ಯಾರು ಬೈದಿದ್ದು, ಯಾರು ಬೆದರಿಕೆಯನ್ನು ಹಾಕಿರುವಂಥದ್ದು ವಿಡಿಯೋವನ್ನು ಮಾಡಲಾಗಿದೆ. ಆ ಸಮಯದಲ್ಲಿ ಆ ವಿಡಿಯೋವನ್ನು ನೋಡಿ ಆ ವಿಡಿಯೋದ ಆಧಾರದ ಮೇಲೆ ಯಾರು ಅಂತ ಹೇಳಿ ಗುರುತಿಸುವಂಥದ್ದು ಮತ್ತು ಎಫ್ಐಆರ್ ಕೂಡ ಹಾಕಿರುವಂಥದ್ದು. ಈ ಒಂದು ವಿಚಾರವಾಗಿ ಶಿಕ್ಷಕನನ್ನು ಹೊಡೆದು ಚಪ್ಪಲಿಯ ಒಂದು ಹಾರವನ್ನು ಹಾಕಿ ಚಪ್ಪಲಿಯಿಂದ ಹೊಡೆದು ಆತನನ್ನು ಮೆರವಣಿಗೆ ಮಾಡಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಶಿಕ್ಷಕನಿಗೆ ಯಾವ ರೀತಿಯಾಗಿ ಮರ್ಯಾದೆಗಳು ಯಾವ ಕಾರಣಕ್ಕಂದರೆ ಲೈಂಗಿಕ ದೌರ್ಜನ್ಯದ ವಿಚಾರವಾಗಿ ಆರೋಪದಡಿ ಈತನಿಗೆ ಈ ರೀತಿಯಾಗಿ ಮಾಡಲಾಗಿದೆ ಎನ್ನುವಂತಹ ವಿಚಾರ ಕೇಳಿಬಂದಿತ್ತು. ಹೀಗಾಗಿ ಒಂದು ಘಟನೆಯಿಂದ ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿ ಆದಂತಹ ಘಟನೆ. ಈ ಘಟನೆ ಸಂಬಂಧ ಈಗಾಗಲೇ ಪೊಲೀಸರು ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದರು, ಯಾರು ಕೃತ್ಯವನ್ನು ಎಸಗಿದ್ರು ಅವರೆಲ್ಲರನ್ನು ಕೂಡ ಬಂಧಿಸಿದ್ದಾರೆ. ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.